TV9 ಡಿಜಿಟಲ್ಗೆ ಸ್ವಾಗತ. ನಾನು ಹರೀಶ್. ಕಳೆದ 3-4 ದಿನಗಳಿಂದ ದೇಶದಲ್ಲಿ ಚರ್ಚೆ ಆಗ್ತಿರುವಂತಹ ವಿಷಯ ಅಂತಂದ್ರೆ ಲ್ಯಾಟರಲ್ ಎಂಟ್ರಿ. ಲ್ಯಾಟರಲ್ ಎಂಟ್ರಿ ಅಂದ್ರೆ ಏನು? ವಿರೋಧ ಪಕ್ಷಗಳು ಲ್ಯಾಟರಲ್ ಎಂಟ್ರಿಗೆ ಯಾಕೆ ವಿರೋಧವನ್ನ ಮಾಡ್ತಿವೆ? ಜೊತೆಗೆ UPSC ಹೊರಡಿಸಿದಂತಹ ಲ್ಯಾಟರಲ್ ಎಂಟ್ರಿ ನೇಮಕಾತಿಯನ್ನ ತಡೆ ಹಿಡಿಬೇಕು, ಜಾಹೀರಾತನ್ನ ವಾಪಸ್ ಪಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಯಾಕೆ ಪತ್ರವನ್ನ ಬರೀತು? ಈ ಎಲ್ಲ ವಿಚಾರಗಳನ್ನ ನೋಡ್ತಾ ಹೋಗೋಣ. ಮೊದಲಿಗೆ ಈ ಲ್ಯಾಟರಲ್ ಎಂಟ್ರಿ ಏನು ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಮುಖ್ಯವಾಗಿ UPSC ಸಾಮಾನ್ಯವಾಗಿ ನೇಮಕಾತಿಗಳನ್ನು ಮಾಡಿಕೊಳ್ಳುವಾಗ ಪರೀಕ್ಷೆಗಳನ್ನು ಮಾಡುತ್ತೆ, ಪರೀಕ್ಷೆಗಳ ಮುಖಾಂತರ ನೇಮಕಾತಿಯನ್ನು ಮಾಡಿಕೊಳ್ಳುತ್ತೆ. ಆದರೆ ಈ ಒಂದು ಲ್ಯಾಟರಲ್ ಎಂಟ್ರಿ ಅಂತಂದರೆ ಯಾವುದೇ ಪರೀಕ್ಷೆಗಳನ್ನು ನಡೆಸದೆ ನೇರವಾಗಿ ಸಂದರ್ಶನದ ಮೂಲಕ ನೇಮಕಾತಿಯನ್ನು ಮಾಡಿಕೊಳ್ಳುವಂತಹದ್ದು. ಈ ಒಂದು ನೇಮಕಾತಿಯನ್ನು ಮಾಡಿಕೊಳ್ಳೋದಕ್ಕೋಸ್ಕರನೇ UPSC ಜಾಹೀರಾತನ್ನು ಹೊರಡಿಸಿತ್ತು. ಕೇಂದ್ರದ 25 ಸಚಿವಾಲಯಗಳಲ್ಲಿ 45 ಅಧಿಕಾರಿ ಸ್ಥಾನಗಳನ್ನು ತುಂಬುವಂತಹ ಒಂದು ಪ್ರಕ್ರಿಯೆಯನ್ನು ಲ್ಯಾಟರಲ್ ಎಂಟ್ರಿಯ ಮೂಲಕ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ UPSC ಒಂದು ಜಾಹೀರಾತನ್ನು ಹೊರಡಿಸಿತ್ತು. ಇದಕ್ಕೆ ವಿರೋಧ ಪಕ್ಷಗಳು ವಿರೋಧವನ್ನು ಮಾಡ್ತಿವೆ. ಇದಕ್ಕೆ ವಿರೋಧ ಪಕ್ಷಗಳು ಯಾಕೆ ವಿರೋಧವನ್ನು ಮಾಡ್ತಿವೆ, ಮುಖ್ಯ ಕಾರಣ ಏನು ಅನ್ನುವಂಥದ್ದನ್ನು ನೋಡೋದಾದರೆ ಇಲ್ಲಿ ಯಾವುದೇ ಪರೀಕ್ಷೆಯನ್ನು ಮಾಡ್ತಾ ಇಲ್ಲ, ಲ್ಯಾಟರಲ್ ಎಂಟ್ರಿ ಮೂಲಕ ಅಧಿಕಾರಿಗಳ ನೇಮಕ ಆಗ್ತಾ ಇದೆ. ಇದಕ್ಕೆ ರಾಹುಲ್ ಗಾಂಧಿ ಅವರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಮುಖ್ಯವಾಗಿ ದಲಿತರು, OBC ಹಾಗೂ ಆದಿವಾಸಿಗಳಿಗೆ ಕೇಂದ್ರ ಸರ್ಕಾರ ಮಾಡ್ತಿರ್ತಕ್ಕಂತಹ ಅನ್ಯಾಯ, ಮೀಸಲಾತಿ ಇಲ್ಲದೆ ಈ ಒಂದು ಪ್ರಕ್ರಿಯೆ ನಡೀತಾ ಇದೆ, ಪರೀಕ್ಷೆ ಇಲ್ಲದೆ ಈ ಒಂದು ಪ್ರಕ್ರಿಯೆ ನಡೀತಾ ಇದೆ. ಇದು RSS ನಲ್ಲಿ ಇರುವಂತವರನ್ನ ಕೇಂದ್ರ ಸರ್ಕಾರದ ಆಯಕಟ್ಟಿನ ಜಾಗಗಳಿಗೆ ತಂದು ಕೂರಿಸುವ ಪ್ರಯತ್ನ ಆಗಿದೆ. ಇದರಿಂದ ದಲಿತರು, ಆದಿವಾಸಿಗಳು, ಹಿಂದುಳಿದ ಜನರು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಲ್ಯಾಟರಲ್ ಎಂಟ್ರಿ ಪ್ರಕ್ರಿಯೆಯನ್ನ ಮೊದಲಿಗೆ ವಿರೋಧವನ್ನ ಮಾಡ್ತಾರೆ. ರಾಹುಲ್ ಗಾಂಧಿ ಅವರ ವಿರೋಧದ ಬೆನ್ನಲ್ಲೇ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಈ ಲ್ಯಾಟರಲ್ ಎಂಟ್ರಿ ನೇಮಕಾತಿಗೆ ವಿರೋಧವನ್ನ ಮಾಡ್ತಾರೆ. ಜೊತೆಗೆ BSP ನಾಯಕಿ ಮಾಯಾವತಿ ಅವರು, ಅದ್ರ ಜೊತೆಗೆ ಅಖಿಲೇಶ್ ಯಾದವ್ ಅವರು ಕೂಡ ಈ ಒಂದು ಲ್ಯಾಟರಲ್ ಎಂಟ್ರಿಗೆ ವಿರೋಧವನ್ನ ಮಾಡ್ತಾರೆ. ಇದು ವಿರೋಧ ಪಕ್ಷಗಳು ವಿರೋಧ ಮಾಡೋದು ಒಂದು ಕಡೆ ಆದರೆ NDA ಮಿತ್ರ ಪಕ್ಷಗಳು ಕೂಡ ಇದನ್ನ ವಿರೋಧ ಮಾಡಿರುವಂತಹ ಉದಾಹರಣೆ ಕೂಡ ಇದೆ. ಮುಖ್ಯವಾಗಿ ಚಿರಾಗ್ ಪಾಸ್ವಾನ್ ಅವರು, ಕೇಂದ್ರದ ಸಚಿವರು, ಮೋದಿಯ ಕ್ಯಾಬಿನೆಟ್ನಲ್ಲಿ ಇರ್ತಕ್ಕಂತಹ ಸಚಿವರೇ ಇದನ್ನ ವಿರೋಧವನ್ನ ಮಾಡಿದ್ದಾರೆ. ಇದು ದಲಿತರು ಹಾಗೂ ಹಿಂದುಳಿದ ವರ್ಗದವರಿಗೆ ಆಗ್ತಿರ್ತಕ್ಕಂತಹ ಅನ್ಯಾಯ. ಸಹಜವಾಗಿ ಖಾಸಗಿ ವಲಯದಲ್ಲಿ ಮೀಸಲಾತಿ ಇಲ್ಲ, ಈಗ ಸರ್ಕಾರಿ ವಲಯದಲ್ಲೂ ಕೂಡ ಮೀಸಲಾತಿ ಇಲ್ಲ ಅಂತಂದ್ರೆ ದಲಿತರು, ಹಿಂದುಳಿದ ವರ್ಗದವರು ಏನು ಮಾಡಬೇಕು ಅನ್ನುವಂತಹ ಪ್ರಶ್ನೆಯನ್ನು ಎತ್ತಿದ್ರು. ಜೊತೆಗೆ ಇನ್ನೊಂದು ಮಿತ್ರ ಪಕ್ಷವಾದಂತಹ JDU ನಾಯಕ KC ತ್ಯಾಗಿ ಅವರು ಕೂಡ ಇದನ್ನ ವಿರೋಧವನ್ನ ಮಾಡಿದ್ರು. ಸಹಜವಾಗಿ ನಾವು ಲೋಹಿಯಾ ಸಿದ್ಧಾಂತವನ್ನ ಹೇಳ್ತೇವೆ, ಆದರೆ ಕೇಂದ್ರ ಸರ್ಕಾರ ಈಗ ನೇಮಕಾತಿ ಮಾಡಕ್ಕೆ ಹೊರಟಿರುವಂತಹ ಪ್ರಕ್ರಿಯೆ ಏನಿದೆ ಇದು ಮೀಸಲಾತಿಯನ್ನು ಕಸಿದುಕೊಳ್ಳುವಂತಹ ಪ್ರಕ್ರಿಯೆ ಆಗಿದೆ. ಮತ್ತೆ ಇದು ಆದಿವಾಸಿಗಳು, ದಲಿತರು, ಹಿಂದುಳಿದ ಸಮುದಾಯಗಳ ಮೇಲೆ ನೇರವಾದಂತಹ ಪರಿಣಾಮ ಬೀರುತ್ತೆ. ಹೀಗಾಗಿ ಈ ಒಂದು ಪ್ರಕ್ರಿಯೆಗೆ ತಡೆ ಕೊಡಬೇಕು. ಮತ್ತೆ ಇದನ್ನ ವಿರೋಧ ಪಕ್ಷಗಳು ರಾಜಕೀಯವಾಗಿ ಬಳಸ್ಕೊಳ್ತಾ ಇವೆ, ವಿರೋಧವನ್ನ ಮಾಡ್ತಾ ಇವೆ. ಅವರಿಗೆ ನೀವು ಆಹಾರ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರಕ್ಕೆ ಸಲಹೆಯ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾರೆ. ಆ ನಂತರ ವಿರೋಧ ಪಕ್ಷಗಳು ವಿರೋಧವನ್ನ ಮಾಡೋದು ಒಂದು ಕಡೆ ಆದರೆ ಆಡಳಿತದಲ್ಲಿ ಇರ್ತಕ್ಕಂತಹ NDA ಮಿತ್ರ ಪಕ್ಷಗಳ ನಾಯಕರುಗಳು ಕೂಡ ಇದನ್ನ ವಿರೋಧ ಮಾಡಿದ್ರಿಂದ ಸಹಜವಾಗಿಯೇ ಕೇಂದ್ರ ಸರ್ಕಾರ ಈ ನೇಮಕಾತಿಯನ್ನ ವಾಪಸ್ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಬಂದಿದೆ. UPSCಗೆ ಕೇಂದ್ರ ಸಚಿವರು ಪತ್ರವನ್ನ ಬರೆದಿದ್ದಾರೆ. ಈ ಜಾಹೀರಾತನ್ನ ವಾಪಸ್ ಪಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪತ್ರವನ್ನ ಬರೆದಿದ್ದಾರೆ. ಮುಖ್ಯವಾಗಿ ಕೇಂದ್ರ ಸರ್ಕಾರ ಅಂದರೆ ಪ್ರಧಾನಿ ನರೇಂದ್ರ ಮೋದಿ ಅವರು 3ನೇ ಅವಧಿಗೆ ಪ್ರಧಾನಿಯಾದ ಬಳಿಕ ಮೊದಲ ಹಿನ್ನಡೆ ಅನ್ನುವಂಥ ನಿಟ್ಟಿನಲ್ಲಿ ಆಗಿರುವಂತಹದ್ದು. ತಾವು ಇಟ್ಟಂತಹ ಒಂದು ಹೆಜ್ಜೆಯನ್ನು ಹಿಂದೆ ಇಡುವಂತಹ ಪರಿಸ್ಥಿತಿ ಈಗ ಉದ್ಭವ ಆಗಿದೆ. ಕೇಂದ್ರ ಸರ್ಕಾರ U-ಟರ್ನ್ ತೆಗೆದುಕೊಂಡಿದೆ. ಮುಖ್ಯವಾಗಿ ವಿರೋಧ ಪಕ್ಷಗಳು ಕೂಡ ವಿರೋಧವನ್ನ ಮಾಡಿದ್ರು. ಜೊತೆಗೆ NDA ಮಿತ್ರ ಪಕ್ಷಗಳು ಕೂಡ ಈ ಲ್ಯಾಟರಲ್ ಎಂಟ್ರಿಗೆ ವಿರೋಧವನ್ನ ಮಾಡಿದ್ವು. ಹಾಗಾಗಿ ಈ ಕೇಂದ್ರ ಸರ್ಕಾರ ಈ ಒಂದು ನೇಮಕಾತಿಯಿಂದ ಹಿಂದೆ ಸರಿದಿದೆ.